2025ರಲ್ಲಿ ನಿಮ್ಮ ಒಂದು ಬ್ಲಾಗ್‌ಗೆ ಟ್ರಾಫಿಕ್ ಬರ್ಬೇಕು ಅಂತಂದ್ರೆ ಗೂಗಲ್‌ಇಂದ ನಿಮ್ಗೇನು ಆಡ್ಸ್ ಬೇಕಾ? ಅಥವಾ ಬ್ಯಾಕ್ ಲಿಂಕ್ಸ್ ಬೇಕಾ? ಅಥವಾ ಲಕ್ ಇರ್ಬೇಕಾ? ಇಲ್ಲ. ನಿಮ್ಮ ಬ್ಲಾಗ್‌ಗೆ ಗೂಗಲ್‌ಇಂದ ಫ್ರೀಯಾಗಿ ಟ್ರಾಫಿಕ್ ಬರ್ಬೇಕು ಅಂತಂದ್ರೆ ಕರೆಕ್ಟ್ ಸ್ಟ್ರಾಟಜಿ ಗೊತ್ತಿರ್ಬೇಕು ಅಷ್ಟೇ. ಇವತ್ತು ನಾನು ನಿಮ್ಗೆ 6ರಲ್ಲಿ ವರ್ಕ್ ಆಗುವಂತ ಲೇಟೆಸ್ಟ್ ಫ್ರೀ ಟ್ರಾಫಿಕ್ ಮೆಥಡ್‌ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಗೂಗಲ್ 2026ರಲ್ಲಿ ಏನೇನ್ ಚೇಂಜ್ ಆಗಿದೆ? ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಗೂಗಲ್ 2026ರಲ್ಲಿ ತುಂಬಾ ಸ್ಮಾರ್ಟ್ ಆಗಿದೆ. ಎಐ ಕಂಟೆಂಟ್, ಹೆಲ್ಪ್‌ಫುಲ್ ಕಂಟೆಂಟ್ ಅಪ್ಡೇಟ್, ಸರ್ಚ್ ಇಂಟೆಂಟ್, ಯೂಸರ್ ಎಕ್ಸ್‌ಪೀರಿಯನ್ಸ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಗೂಗಲ್ ಈಗ ಕೀವರ್ಡ್ ಸ್ಟಫಿಂಗ್ ಅನ್ನ ನೋಡಲ್ಲ. ಹಾಗಂತಂದ್ರೆ ಗೂಗಲ್ ಇವಾಗ ನೋಡೋದೇನಂತಂದ್ರೆ ಯೂಸರ್ಸ್‌ದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆಯಾ? ರಿಯಲ್ ವ್ಯಾಲ್ಯೂ ಇದೆಯಾ? ಕಂಟೆಂಟ್ ಟ್ರಸ್ಟ್ ವರ್ತಿ ಇದೆಯಾ? ಗೂಗಲ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡುತ್ತೆ. ಸೊ ಹಾಗಂತಂದ್ರೆ ಗೂಗಲ್ ಇಂದ ಫ್ರೀ ಆಗಿ ಟ್ರಾಫಿಕ್ ಬರ್ಬೇಕು ಅಂತಂದ್ರೆ ಸ್ಟ್ರಾಟಜಿ ಚೇಂಜ್ ನಾವು ಮಾಡ್ಕೋಬೇಕು. ಲೋ ಕಾಂಪಿಟೇಷನ್ ಕೀವರ್ಡ್ಸ್ ಗಳನ್ನ ಫೈಂಡ್ ಮಾಡಬೇಕಾಗುತ್ತೆ. ಹಾಗಂತಂದ್ರೆ 2026ರಲ್ಲಿ ಬೆಸ್ಟ್ ಮೆಥಡ್ ಯಾವುದು? ಲಾಂಗ್ ಟೇಲ್ ಕೀವರ್ಡ್ ಅನ್ನ ಯೂಸ್ ಮಾಡಿ, ಗೂಗಲ್ ಸಜೆಷನ್ಸ್ ಅನ್ನ ನೋಡಿ, ಪೀಪಲ್ ಆಲ್ಸೋ ಆಸ್ಕ್ ಸೆಕ್ಷನ್ ಅನ್ನ ನೋಡಿ, ಅದೇ ರೀತಿಯಾಗಿ ಲೋ ಕಾಂಪಿಟೇಷನ್ ಇರುವಂತ ಕೀವರ್ಡ್ಸ್ ಗಳನ್ನ ಟಾರ್ಗೆಟ್ ಮಾಡಿ. ಸ್ಮಾಲ್ ಕೀವರ್ಡ್ಸ್ ಗಳನ್ನ ಟಾರ್ಗೆಟ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಹೆಲ್ಪ್ಫುಲ್ ಮತ್ತೆ ಡೀಪ್ ಕಂಟೆಂಟ್ ಕ್ರಿಯೇಟ್ ಮಾಡಿ. ಗೂಗಲ್ 2026ರಲ್ಲಿ ಶಾರ್ಟ್ ಕಂಟೆಂಟ್ ಇತ್ತಂದ್ರೆ 100% ರ್ಯಾಂಕ್ ಮಾಡಲ್ಲ. ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕ್ಲಿಯರ್ ಹೆಡ್ಡಿಂಗ್ಸ್ ಅನ್ನ ಹಾಕಿ, ಬುಲೆಟ್ ಪಾಯಿಂಟ್ಸ್ ಅನ್ನ ಹಾಕಿ, ರಿಯಲ್ ಎಕ್ಸಾಂಪಲ್ಸ್ ಅನ್ನ ಕೊಡಿ, FAQ ಸೆಕ್ಷನ್ಸ್ ಅನ್ನ ಆಡ್ ಮಾಡಿ ಅಂತಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ AI ಇಂದ ಜನರೇಟ್ ಆಗಿರುವಂತ ಕಂಟೆಂಟ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗ್ಲೇಬೇಡಿ. ನೆಕ್ಸ್ಟ್ ಬರೋದೇನಂತಂದ್ರೆ ಟಾಪಿಕಲ್ ಅಥಾರಿಟಿಯನ್ನ ಬಿಲ್ಡ್ ಮಾಡಿ. ಸಿಂಗಲ್ ಆರ್ಟಿಕಲ್ ಬರೆಯೋದ್ರಿಂದ ಟ್ರಾಫಿಕ್ ಬರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಿಮ್ಮ ಬ್ಲಾಗ್‌ದು ಟಾಪಿಕ್ ಬಂದ್ಬಿಟ್ಟು ವರ್ಡ್ ಪ್ರೆಸ್ ಅಂದ್ರೆ ನಿಮ್ಮ ಒಂದು ಬ್ಲಾಗ್ ಟಾಪಿಕ್‌ದು ವರ್ಡ್ ಪ್ರೆಸ್ ಅನ್ಕೊಳ್ಳಿ. ಸೊ ಹಾಗಂತಂದ್ರೆ ಏನೇನ್ ಎಲ್ಲ ನಾವು ಟಾಪಿಕ್‌ಗಳ ಮೇಲೆ ಕವರ್ ಮಾಡ್ಬೋದು ಅಂತಂದ್ರೆ ವರ್ಡ್ ಪ್ರೆಸ್ ಅನ್ನ ಇನ್‌ಸ್ಟಾಲ್ ಮಾಡೋದಾಗಿರ್ಬೋದು, ಬೆಸ್ಟ್ ಪ್ಲಗಿನ್ಸ್, SEO ಸೆಟ್ಟಿಂಗ್ಸ್, ಸ್ಪೀಡ್ ಆಪ್ಟಿಮೈಸೇಷನ್, ಸ್ಟಿಂಗ್ ಗೈಡ್. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಕವರ್ ಮಾಡಬಹುದು ವರ್ಡ್ ಪ್ರೆಸ್ ಒಂದು ಕೀವರ್ಡ್ ಅಲ್ಲಿ. ಒಂದೇ ಒಂದು ಟಾಪಿಕ್ ಮೇಲೆ 10ರಿಂದ 15 ಆರ್ಟಿಕಲ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಆವಾಗ ಗೂಗಲ್ ನಿಮ್ಮನ್ನ ಎಕ್ಸ್ಪರ್ಟ್ ಅಂತ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಮೊಬೈಲ್ ಆಪ್ಟಿಮೈಸೇಷನ್ ಅಂಡ್ ಸ್ಪೀಡ್. ಆಲ್ಮೋಸ್ಟ್ 80% ಜನ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ನಿಮ್ಮ ಒಂದು ಬ್ಲಾಗ್ ಸ್ಲೋ ಇದ್ರೆ 100% ರ್ಯಾಂಕಿಂಗ್ ಡೌನ್ ಅಂತಾನೆ ಹೇಳ್ಬೋದು. ನೀವು ಏನೇನೆಲ್ಲ ಚೆಕ್ ಮಾಡ್ಬೇಕಂತಂದ್ರೆ ಪೇಜ್ ಸ್ಪೀಡ್ ಅನ್ನ ಚೆಕ್ ಮಾಡಿ, ಮೊಬೈಲ್ ಫ್ರೆಂಡ್ಲಿ ಡಿಸೈನ್ ಇದೆಯಾ ಅಂತ ಚೆಕ್ ಮಾಡಿ, ಕ್ಲೀನ್ ಥೀಮ್ ಇದೆಯಾ ಅಂತ ಚೆಕ್ ಮಾಡಿ, ಇಮೇಜಸ್ ಗಳೆಲ್ಲ ಕಂಪ್ರೆಸ್ ಆಗಿದೆಯಾ ಅಂತ ಚೆಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಹೋಸ್ಟಿಂಗ್ ಕ್ವಾಲಿಟಿ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಬರೋದು ಸ್ಮಾರ್ಟ್ ಇಂಟರ್ನಲ್ ಲಿಂಕ್. ಇಂಟರ್ನಲ್ ಲಿಂಕ್ ಅನ್ನೋದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಸ್ಟ್ರಾಟಜಿ. ಓಲ್ಡ್ ಆರ್ಟಿಕಲ್ಸ್ ಏನಿರುತ್ತೆ ಅದನ್ನ ನ್ಯೂ ಆರ್ಟಿಕಲ್ಸ್‌ಗೆ ಲಿಂಕ್ ಕೊಡಿ ಅಂತಂದ್ರೆ ಇದು ಗೂಗಲ್‌ಗೆ ಸಿಗ್ನಲ್ ಕೊಡುತ್ತೆ ನಿಮ್ಮ ಒಂದು ಬ್ಲಾಗ್ ವೆಲ್ ಸ್ಟ್ರಕ್ಚರ್ಡ್ ಇದೆ ಅಂತ. ನೆಕ್ಸ್ಟ್ ಯೂಸ್ ಗೂಗಲ್ ಸರ್ಚ್ ಕನ್ಸೋಲ್. ನಿಮಗೆ ಫ್ರೀ ಆಗಿ ಟ್ರಾಫಿಕ್ ಬರಬೇಕು ಅಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೀವು ಏನೇನು ಸರ್ಚ್ ಮಾಡಬಹುದಪ್ಪ ಅಂತಂದ್ರೆ ಯಾವ ಕೀವರ್ಡ್ಸ್‌ಗಳು ಸರ್ಚ್ ಆಗ್ತಾ ಇದೆ, ಯಾವ ಕೀವರ್ಡ್ಸ್ ಅಲ್ಲಿ ನಮ್ಮ ಬ್ಲಾಗ್‌ಗಳು ತೋರಿಸ್ತಾ ಇದೆ, ಮತ್ತೆ CTR ಎಷ್ಟಿದೆ, ಪೇಜಸ್ ಕೂಡ ನೀವು ಇಂಪ್ರೂವ್ ಮಾಡಬಹುದು. ಸೊ ಇಷ್ಟು ಏನ್ ಹೇಳಿದೀನಿ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನಿಮಗೆ 2026 ಅಲ್ಲಿ ಗೂಗಲ್ ಕಡೆಯಿಂದ ಫ್ರೀ ಟ್ರಾಫಿಕ್ 100% ಆಗಿ ಬರುತ್ತೆ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಇದೇ ರೀತಿಯ ಒಂದು SEO, ಅದೇ ವರ್ಡ್ ಪ್ರೆಸ್, ಬ್ಲಾಗಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಮತ್ತೆ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.